ಶಾರದಾ ಅನಾಮಿಕಾ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ. ಓ ಅತ್ತೆ, ನನ್ನ ನೋಡಿದ್ದು ಸಾಕು ಹೊರತು ನಾವು ಬಂದ ವಿಷಯ ಹೇಳಿ. ನಾನ್ ಹೇಳ್ಬೇಕಾ, ನೀನ್ ಹೇಳಲ್ವಾ ಸೊಸೆ? ಅತ್ತೆ ಅಲ್ವಾ, ಮೊದ್ಲು ನೀವು ಶುರು ಮಾಡಿ. ನಮ್ಮ ಕತೆಗಳನ್ನ, ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಬಹಳ ಸಂತೋಷ. ಮೊದ್ಲು ನಮ್ಮ ಮಾತು ಹಿಡಿಸಿದ್ರೆ ನೋಡ್ತಾ ಸುಮ್ನಿರ್ಬೇಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕಲ್ಲ. ಹೌದು ಅತ್ತೆ, ನಮ್ಮ ಮನೆಯ ನಗು ಕತೆಗಳು ನಿಮಗೆ ದಿನವೂ ಬರ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಕಂಪಲ್ಸರಿ. ಮರ್ತ್ ಹೋಗ್ಬಿಡಿ, ಲೈಕ್ ಹೊಡೆಯೋದನ್ನ ಮರಿಬೇಡಿ, ಅದು ನಮ್ಮ ಸೊಸೆಗೆ ತುಂಬಾ ಇಷ್ಟ. ಶೇರ್ ಜೊತೆಗೆ ಕಮೆಂಟ್ ಕೂಡ ಮಾಡಿ. ನಮ್ಮ ಅತ್ತೆ ಸೊಸೆಯರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿ ಬದಲಾಗಿ. ಇನ್ನು ಕಥೆಯೊಳಗೆ ಹೋಗೋಣವಾ? ಅದು ಜನವರಿ ತಿಂಗಳು, ವಿಪರೀತವಾದ ಚಳಿ. ಬಡ ಸೊಸೆ ಅನಾಮಿಕಾ ತನ್ನ ನಾದಿನಿ ಮಮತಳ ಜೊತೆ ಸೇರಿ ಸೌದೆ ಒಲೆ ಹತ್ತಿರ ಜೋಳದ ರೊಟ್ಟಿ ಮಾಡುತ್ತಾ ಇದ್ದರೆ, ಅತ್ತೆ ಶಾರದಾ, ಮಾವ ಪ್ರಸಾದ್, ಗಂಡ ರಮೇಶ್, ಮೈದುನ ಪ್ರಕಾಶ್ ಮನೆಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ರೊಟ್ಟಿ ತಿಂತಾ ಇರ್ತಾರೆ. ಅಮ್ಮ, ನಂಗೆ ಇನ್ನೊಂದು ರೊಟ್ಟಿ ಬೇಕು. ಹೋಗಿ ನಿಮ್ಮ ಅತ್ತಿಗೆನ ಕೇಳೋ, ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾಳೆ. ಹೌದು ಮಗನೇ, ಹೋಗಿ ಅತ್ತಿಗೆನ ಕೇಳು. ಎಷ್ಟಾದ್ರೂ ನೀನು ಮುದ್ದಿನ ಮೈದನ ಅಲ್ವಾ, ನಿನ್ನೊಂದು ಮಾತು ಕೂಡ ಅನ್ನೋದಕ್ ಬಿಡಲ್ಲ. ಹೋಗಿ ತಗೊಂಬಾ. ಹೊರಗೆ ತುಂಬಾ ಚಳಿಯಾಗಿದೆಪ್ಪ, ನನಗೆ ರೊಟ್ಟಿ ಬೇಡ, ಏನು ಬೇಡ, ನಾನು ಹೋಗಿ ಮಲ್ಕೋತೀನಿ. ಎಲ್ಲ ರೊಟ್ಟಿ ನೀವೇ ತಿಂದು ಬಂದು ಮಲ್ಕೊಳ್ಳಿ ಎಂದು ಪ್ರಕಾಶ್ ಹೇಳುತ್ತಾನೆ. ರಮೇಶ್ ನೋಡಿ, ತಮ್ಮ ನೀನ್ ಕೂತ್ಕೋ, ನಾನು ಅತ್ತಿಗೆಗೆ ಹೇಳಿ ತರಿಸ್ತೀನಲ್ಲ, ಕೂತ್ಕೋ. ಪ್ರಕಾಶ್ ಕೂತ್ಕೋತಾನೆ. ಅನಾಮಿಕಾ, ತಮ್ಮನಿಗೆ ಒಂದ್ ರೊಟ್ಟಿ ಬೇಕಂತೆ, ತಂಗಿ ಜೊತೆ ಕಳ್ಸು. ಹಾಗಿರಿ, ಈಗ್ಲೇ ಕಳಿಸ್ತಾ ಇದ್ದೀನಿ. ಮಮತಾ, ಹೋಗಿ ಚಿಕ್ಕ ಅಣ್ಣಂಗೆ ಒಂದು ರೊಟ್ಟಿ ಕೊಟ್ಟು ಬಾ. ಸರಿ ಅತ್ತಿಗೆ ಎಂದು ಮಮತಾ ರೊಟ್ಟಿಗಳನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗಿ ಪ್ರಕಾಶಂಗೆ ಕೊಡ್ತಾಳೆ. ದೊಡ್ಡಣ್ಣ, ನೀನು ಇನ್ನೊಂದು ರೊಟ್ಟಿ ತಿಂತೀಯಾ? ಸಾಕು ತಂಗಿಮ್ಮ, ಈಗಾಗ್ಲೇ 3 ರೊಟ್ಟಿ ತಿಂದಿದ್ದೀನಿ. ಅಣ್ಣಯ್ಯ, ಮತ್ತೊಂದು ರೊಟ್ಟಿ ತಿನ್ನು. ಮತ್ತೊಂದು ರೊಟ್ಟಿ ತಿನ್ನೋದು ನನ್ನಿಂದಾಗಲ್ಲಮ್ಮ, ಅಮ್ಮಂಗೆ ಅಪ್ಪಂಗೆ ಕೊಡು. ಒಂದು ರೊಟ್ಟಿ ತಗೊಂಬರ್ಲ ಅಪ್ಪ? ತಗೊಂಬ ತಾಯಿ. ಅಮ್ಮ, ನಿಂಗೆ? ನನಗ್ ಸಾಕಮ್ಮ, ಇನ್ನು ನೀನು ಅತ್ತಿಗೆ ತಿಂದ್ಬಿಡಿ. ಅಪ್ಪಂಗೆ ಒಂದು ರೊಟ್ಟಿ ಕೊಟ್ಟ ಮೇಲೆ ನಾನು ಅತ್ತಿಗೆ ಸೇರಿ ತಿಂತೀವಿ ಎಂದು ಮಮತಾ ಅನಾಮಿಕಳ ಹತ್ತಿರಕ್ಕೆ ಬಂದು ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ಪ್ರಸಾದನಿಗೆ ಹಾಕುತ್ತಾಳೆ. ಇನ್ನು ನೀನು ಅತ್ತಿಗೆ ತಿನ್ರಪ್ಪ. ಹಾಗೇಪ್ಪ ಎಂದು ಮಮತಾ ಅಡಿಗೆ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಅನಾಮಿಕಳ ಹತ್ರ ಕುತ್ಕೋತಾಳೆ. ಇಬ್ಬರು ರೊಟ್ಟಿ ತಿಂತಾ ಇರ್ತಾರೆ. ಅತ್ತಿಗೆ, ಹೇಳು ಮಮತಾ. ಅದೇ ಅತ್ತಿಗೆ, ನನ್ನ ಕಾಲೇಜ್ ಫೀಸ್ ಬಗ್ಗೆ ಅಣ್ಣಂಗೆ ಹೇಳಿದ್ಯಾ? ಮಮತಾ, ಮೊದಲು ರೊಟ್ಟಿ ತಿನ್ನು, ನಾವು ಈ ಫೀಸಿನ ಬಗ್ಗೆ ಆಮೇಲೆ ಮಾತಾಡೋಣ. ಅದೆಲ್ಲ ಅತ್ತಿಗೆ, ಫೀಸ್ ಕಟ್ಟೋದಕ್ಕೆ ಇನ್ನು 2 ದಿನವೇ ಟೈಮ್ ಇದೆ. ಮಮತಾ, ತಿನ್ನುವಾಗ ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡಬೇಡ ಅಂತ ನಾನು ಹೇಳಿದ್ದೆ ಅಲ್ಲ. ಮೊದಲು ರೊಟ್ಟಿ ತಿನ್ನು, ಆಮೇಲೆ ಚಳಿಗೆ ಬೆಂಕಿ ಹಾಕೊಂಡು ಎಲ್ಲ ವಿಷಯದ ಬಗ್ಗೆ ಮಾತಾಡೋಣ ಎಂದು ಅನಾಮಿಕಾ ಹೇಳುತ್ತಲೇ ಮಮತಾ ಮೌನವಾಗಿ ರೊಟ್ಟಿ ತಿನ್ನುತ್ತಾಳೆ. ನೀನು ತುಂಬಾ ಒಳ್ಳೆಯವಳು ಮಮತಾ, ಹೇಳ್ತಲೇ ಬುದ್ಧಿಯಾಗಿ ಕೇಳ್ತೀಯಾ ಎಂದು ಇಬ್ಬರು ರೊಟ್ಟಿ ತಿಂತಾ ಇರ್ತಾರೆ. ಬೆಡ್ಶೀಟ್ ಹೊತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಅಣ್ಣಯ್ಯ ರಮೇಶನ ಹತ್ರಕ್ಕೆ ಪ್ರಕಾಶ್ ಬರ್ತಾನೆ. ಏನ್ ಬೇಕು ತಮ್ಮ? ಅಣ್ಣಯ್ಯ, ಕಾಲೇಜಲ್ಲಿ ಟೂರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಎಷ್ಟು ದುಡ್ಡು ಬೇಕು? 5,000 ಬೇಕಣ್ಣಯ್ಯ. ಸರಿ ತಮ್ಮ, ಹೋಗಿ ನಿಮ್ಮ ಅತ್ತಿಗೆನ ಕೇಳು, ಎಲ್ಲ ಅವಳೇ ನೋಡ್ಕೋತಾಳೆ. ಹೋಗು, ನಿನ್ನ ಅತ್ತಿಗೆನ ಕೇಳು. ಕಾಲೇಜ್ ಟೂರ್ ಬಗ್ಗೆ ಅತ್ತಿಗೆಗೆ ಹೇಳಿ 1 ವಾರ ಆಯ್ತು. ಇದುವರೆಗೂ ಅತ್ತಿಗೆ 1,000 ರೂಪಾಯಿ ಕೂಡ ಹೊಂದಿಸೋಕಾಗ್ಲಿಲ್ಲ. ನೋಡು ತಮ್ಮ, ನಾನು ಅಪ್ಪ ಮಾಡೋದು ಕೂಲಿ ಕೆಲಸ. ಕೂಲಿ ಮಾಡಿದ ದಿನವೇ ದುಡ್ಡು ಬರುತ್ತೆ. ಆ ದುಡ್ಡನ್ನು ತಂದು ನಿಮ್ಮ ಅತ್ತಿಗೆಗೆ ಕೊಡ್ತಾ ಇದೀವಿ. ಎಲ್ಲ ಅವಳೇ ನೋಡ್ಕೋತಾ ಇದ್ದಾಳೆ. ಈಗ ನಾನು ಮತ್ತೆ ಹೋಗಿ ಅತ್ತಿಗೆನ ಏನಂತ ಕೇಳ್ಬೇಕು ಅಣ್ಣಯ್ಯ? ನನ್ನ ಹತ್ರ ಅಂತೂ ದುಡ್ಡಿಲ್ಲ ತಮ್ಮ. ಹೋಗಿ ನಿಮ್ಮ ಅತ್ತಿಗೆನ ಕೇಳು, ಹೋಗು ಎಂದು ರಮೇಶ್ ಹೇಳುತ್ತಲೇ ಪ್ರಕಾಶ್ ಏನೋ ಮಾತನಾಡದೆ ಹೊರಗೆ ಚಳಿಗೆ ಬೆಂಕಿ ಹಾಕಿಕೊಂಡು ಕೂತ್ಕೊಂಡ ಅನಾಮಿಕಾ ಮಮತಳ ಹತ್ರ ಬರ್ತಾನೆ. ಬಾ ಪ್ರಕಾಶ್, ಬಂದವನು ಕೂತ್ಕೋ. ಪ್ರಕಾಶ್ ಕೂತ್ಕೋತಾನೆ. ಈಗ ಹೇಳದ್ಕೆ, ನನ್ನ ಕಾಲೇಜ್ ಫೀಸ್ ಬಗ್ಗೆ ಏನು ಆಲೋಚಿಸಿದ್ಯಾ? ಕಟ್ತೀನಿ ಅಂತ ಹೇಳಿದ್ದೆ ಇಲ್ಲ ಮಮತಾ, 2 ದಿನ ಮಾತ್ರನೇ ಟೈಮ್ ಇದೆ ಅದಕ್ಕೆ. ಮಮತಾ, 2 ದಿನ ಅಂದ್ರೆ 48 ಗಂಟೆಗಳು ಎಂದು ಅನಾಮಿಕಾ ಲೆಕ್ಕ ಹೇಳುತ್ತಾ ಇದ್ರೆ ಮಮತಾ ಸೇರ್ಕೊಂಡು, ಅಬ್ಬಾ ಅದಕ್ಕೆ ಆ ಲೆಕ್ಕ ನಂಗೂ ಗೊತ್ತು. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಈ 2 ದಿನದಲ್ಲಿ ನಂಗೆ ಕಾಲೇಜ್ ಫೀಸ್ ಕಟ್ಟಬೇಕು, ಇಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ ಎಂದು ಕೋಪದಿಂದ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಹೇಳು ಪ್ರಕಾಶ್, ನಿಂಗೇನ್ ಬೇಕು? ಕಾಲೇಜ್ ಟೂರ್ ಬಗ್ಗೆ ಹೇಳಿದ್ದೆಲ್ಲ ಅದಕ್ಕೆ. 5,000 ಕೇಳಿದ್ದೆ ಅಲ್ವಾ? ಹೌದು ಅದಕ್ಕೆ, ಇನ್ನೊಂದು ವಾರ ಟೈಮ್ ಇದೆ. ಪ್ಲೀಸ್ ಅದಕ್ಕೆ, ಹೇಗಾದ್ರೂ ನನ್ನ ಟೂರ್ ಕಳಿಸು. ನೀನ ನಮ್ಮ ಅಲ್ವಾ? ಹಾಗೆ ಪ್ರಕಾಶ್, ನಿನ್ನ ಖಚಿತವಾಗಿ ಕಾಲೇಜ್ ಟೂರ್ಗೆ ಕಳಿಸ್ತೀನಿ. ನಮ್ಮ ಅತ್ತಿಗೆ ತುಂಬಾ ಒಳ್ಳೆಯವಳು ಎಂದು ಸಂತೋಷದಿಂದ ಪ್ರಕಾಶ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಹಾಗೆ ಚಳಿಗೆ ಬೆಂಕಿ ಹತ್ರ ಕೂತ್ಕೊಂಡು,
ನಾದಿನಿ ಮಮತಳ ಕಾಲೇಜ್ ಫೀಸು, ಮೈದುನ ಕಾಲೇಜ್ ಟೂರ್ ಸೇರಿ ಎಲ್ಲ ಸೇರಿ 20,000ದವರೆಗೂ ಬೇಕು. ಏನ್ ಮಾಡಿದ್ರೆ ಅಷ್ಟು ದುಡ್ಡು ಬರುತ್ತೆ ಅಂದುಕೊಳ್ಳುತ್ತಾ ಆಲೋಚಿಸುತ್ತಾ ಇರುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಮಾರನೇ ದಿನ ಗಂಡ ರಮೇಶ್ ಮಾವಯ್ಯ ಪ್ರಸಾದರಿಗೆ ಲಂಚ್ ಬಾಕ್ಸ್ ಗಳನ್ನು ಕಟ್ಟಿ ಕೆಲಸಕ್ಕೆ ಕಳಿಸುತ್ತಾಳೆ. ಮಮತಾ, ಪ್ರಕಾಶ್, ನೀವು ಕೂಡ ಬನ್ನಿ, ನಿಮ್ಮ ಲಂಚ್ ಬಾಕ್ಸ್ ರೆಡಿಯಾಗಿದೆ ಎಂದು ಅನಾಮಿಕಾ ಕರೆಯುತ್ತಲೇ ಅನಾಮಿಕಳ ಹತ್ತಿರಕ್ಕೆ ಬರ್ತಾರೆ. ಇಬ್ಬರಿಗೂ ಲಂಚ್ ಬಾಕ್ಸ್ ಕೊಟ್ಟು ಕಳಿಸುತ್ತಾಳೆ. ಅತೇ ಅತೇ ಎಂದು ಶಾರದಳನ್ನು ಕರೆಯುತ್ತಾಳೆ. ಹಿತ್ತಲಿನಲ್ಲಿರುವ ಶಾರದಾ ಆ ಕರೆ ಕೇಳಿ ಮನೆಯೊಳಗೆ ಬರುತ್ತಾಳೆ. ಏನ್ ಸೊಸೆ? ಅತ್ತೆ, ನಾನು ಹೊಲದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅನ್ನ ಸಾರು ಇದೆ, ತಿಂದ್ಬಿಟ್ಟು ಮನೆ ಹತ್ರ ಜಾಗೃತಿಯಾಗಿರಿ. ಸರಿಯಮ್ಮ ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಮನೆಯಿಂದ ಹೊರಡುತ್ತಾಳೆ. ದಾರಿಯಲ್ಲಿ ವನಜ ಕಾಣಿಸುತ್ತಾಳೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಹೊಲದ ಹತ್ತಿರಕ್ಕೆ ಬರ್ತಾರೆ. ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಟೌನ್ ನಲ್ಲಿ ಒಂದು ಬಿಲ್ಡಿಂಗ್ ಹತ್ತಿರ ರಮೇಶ್ ಪ್ರಸಾದರು ಇಟ್ಕೆನ ಹೊರ್ತಾ ಇರ್ತಾರೆ. ಶಾರದಾ ಮಾತ್ರ ಪಕ್ಕದ ಮನೆ ಪಾರ್ವತಿ ಜೊತೆ ಹರಟೆ ಹೊಡೆಯುತ್ತಾ ನಗುತ್ತಾ ಇರ್ತಾಳೆ. ಹೀಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ಸಾಯಂಕಾಲವಾಗುತ್ತದೆ. ಚಳಿಗಾಲವಾಗಿದ್ದರಿಂದ ಬೇಗನೆ ಕತ್ತಲಾಗುತ್ತೆ ಎಂದು ರೈತರು ಮನೆ ಕಡೆ ಹೊರಡುತ್ತಾರೆ. ಅವರ ಜೊತೆ ಅನಾಮಿಕಾ ವನಜ ಕೂಡ ಹೊರಟು ಹೋಗ್ತಾ ಇರ್ತಾರೆ. ದಾರಿ ಮಧ್ಯದಲ್ಲಿ ಮರಗಳು ಹೆಚ್ಚಾಗಿದ್ದರಿಂದ ಚಳಿ ಹೆಚ್ಚಾಗ್ತಾ ಇರುತ್ತದೆ. ಅದರಿಂದ ಎಲ್ರು ಗಡಗಡ ನಡುಗುತ್ತಾ ಅತಿ ಕಷ್ಟದಿಂದ ನಡೀತಾ ಇರ್ತಾರೆ. ಆಗ ಚಿನ್ನಯ್ಯ ಅನ್ನುವ ರೈತ, ಯಾರಾದ್ರೂ ಈ ಹೊಲದ ದಡದಲ್ಲಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಕೊಟ್ರೆ ಏನ್ ಮಾಡ್ತೀಯ ಚಿಕ್ಕಪ್ಪ? ಈ ಚಳಿನ ತಡಿಲಾರ್ದೆ ಆ ಬಿಸಿ ಬಿಸಿ ಅಡಿಗೆನ ಕೊಂಡ್ಕೊಂಡು ತಿಂದು ಮನೆಗೆ ಹೋಗ್ತೀನಿ ತಾಯಿ. ಚಿಕ್ಕಪ್ಪ, ಈ ಹೊಲದ ದಡದಲ್ಲಿ ಬಿಸಿ ಬಿಸಿಯಾಗಿ ತಿಂಡಿ ಮಾಡಿದ್ರೆ ಯಾರು ತಗೋತಾರೆ ಹೇಳು? ಯಾಕೆ ತಗೊಳ್ಳಲ್ಲ ತಾಯಿ, ಖಚಿತವಾಗಿ ತಗೋತಾರೆ. ಸಾಯಂಕಾಲದ ಹೊತ್ತು ಹೊಲದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವವರು ಎಷ್ಟು ಇಲ್ಲ ಅಂದ್ರು 500 ಜನ ಇರ್ತಾರೆ. ಅದರಲ್ಲಿ ದಿನವೂ 200 ಜನ ಆದ್ರೂ ಒಂದೊಂದು ಪ್ಲೇಟಿಗೆ 30 ರೂಪಾಯಿ ಅಂದ್ಕೊಂಡ್ರು 5,000ದವರೆಗೂ ಸಂಪಾದನೆ ಇರುತ್ತೆ ಚಿಕ್ಕಪ್ಪ. ಒಂದು ಚಿಕ್ಕ ವ್ಯಾಪಾರಕ್ಕೆ ಇದಕ್ಕಿಂತ ಏನ್ ಬೇಕಮ್ಮ? ಚಿಕ್ಕಪ್ಪ, ಮಾತಲ್ಲಿ ಹೇಳೋದು ಚೆನ್ನಾಗಿರುತ್ತೆ, ಆದ್ರೆ ಆಚರಿಸಿದ್ರೆ ಗೊತ್ತಾಗುತ್ತೆ ನಿಜವಾದ ಕಷ್ಟದ ಬೆಲೆ. ಅನಾಮಿಕಾ ಸಾಯಂಕಾಲ ಹೊಲದ ದಡೆಯಿಂದ ಬಿಸಿ ಬಿಸಿ ಅಡಿಗೆ ಮಾಡಿ ಮಾರಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಆಲೋಚಿಸಿ ಮನೆಗೆ ಬರುತ್ತಾಳೆ. ಶಾರದಾ ಒಲೆ ಹತ್ರ ಅಡಿಗೆ ಮಾಡ್ತಾ ಇರ್ತಾಳೆ. ಅನಾಮಿಕಾ ಒಲೆ ಹತ್ರಕ್ಕೆ ಬರ್ತಾಳೆ. ಅತ್ತೆ, ನಾನು ಅಡಿಗೆ ಮಾಡ್ತೀನಿ, ನೀವು ಹೋಗಿ ಮನೆಯಲ್ಲಿ ಕೂತ್ಕೊಳ್ಳಿ. ಬೇಡಮ್ಮ ಸೊಸೆ, ಹೊಲದ ಕೆಲಸ ಮಾಡಿ ಸುಸ್ತಾಗಿರ್ತೀಯ, ಹೋಗಿ ವಿಶ್ರಾಂತಿ ತಗೋ. ಅಡಿಗೆ ಆದ್ಮೇಲೆ ಎಲ್ರನ್ನು ಕರೆಸ್ತೀನಲ್ಲ, ಆಗ ಎಲ್ರು ಕೂತ್ಕೊಂಡು ತಿನ್ನೋಣ. ಸರಿ ಅತ್ತೆ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಶಾರದಾ ಅಡಿಗೆ ಪೂರ್ತಿ ಮಾಡಿ, ಎಲ್ರು ಬಂದು ಕುತ್ಕೊಳ್ಳಿ, ಬಿಸಿ ಬಿಸಿಯಾಗಿ ಅನ್ನ ಸಾರು ಮಾಡಿದ್ದೀನಿ ಎಂದು ಶಾರದಾ ಮನೆಯಲ್ಲಿ ಅಡಿಗೆ ಇಡುತ್ತಾಳೆ. ಎಲ್ರು ಕುತ್ಕೋತಾರೆ. ಎಲ್ರು ಆನಂದದಿಂದ ತಿನ್ನುತ್ತಾರೆ. ಮಾರನೇ ದಿನ ರಮೇಶ್ ಪ್ರಸಾದ್ ಕೆಲಸಕ್ಕೆ, ಮಮತಾ ಪ್ರಕಾಶರು ಕಾಲೇಜ್ಗೆ ಹೊರಟು ಹೋಗುತ್ತಾರೆ. ನನ್ನ ಹತ್ರ ಇರುವ ಕಿವಿ ಬೆಂಡೋಲೆ ಇಟ್ಟು ಸ್ವಲ್ಪ ದುಡ್ಡು ತಂದು ಮಮತಂಗೆ ಕಾಲೇಜ್ ಫೀಸ್ ಕಟ್ಟಬೇಕು. ಮಿಕ್ಕ ದುಡ್ಡಿನಿಂದ ಸಾಯಂಕಾಲ ಹೊಲದ ದಡದಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ಮಾರಬೇಕು ಎಂದು ಅನಾಮಿಕಾ ಮನೆಯಿಂದ ಹೊರಟು ಅಡವಿಡಬೇಕಾದ ಅಂಗಡಿಗೆ ಹೋಗುತ್ತಾಳೆ. ತಾನು ಅಡವಿಡಬೇಕು ಅಂದುಕೊಂಡ ಬಂಗಾರದ ಓಲೆಯನ್ನು ಅಡವಿಡುತ್ತಾಳೆ. ಬಂದ ದುಡ್ಡನ್ನು ತೆಗೆದುಕೊಂಡು ಆಟೋದಲ್ಲಿ ಕಾಲೇಜ್ಗೆ ಹೋಗುತ್ತಾಳೆ. ಮಮತಳ ಫೀಸ್ ಕಟ್ಟುತ್ತಾಳೆ. ಮಮತಳನ್ನು ಕರೆಸಿ ವಿಷಯ ಹೇಳುತ್ತಾಳೆ. ಮಮತಾ ಸಂತೋಷ ಪಡುತ್ತಾಳೆ. ಮಿಕ್ಕ ದುಡ್ಡಿನಿಂದ ಸಾಮಾನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕಾ. ಇಷ್ಟೊಂದು ಸಾಮಾನೇನಕ್ಕಮ್ಮ? ಸಾಯಂಕಾಲ ಹೊಲದ ದಡದಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ಮಾರ್ಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀನಿ ಅತ್ತೆ. ಅಲ್ಲಿ ಯಾರಮ್ಮ ಕೊಂಡ್ಕೋತಾರೆ? ಆಗ ಅನಾಮಿಕಾ ಶಾರದಂಗೆ ಅರ್ಥವಾಗುವ ಹಾಗೆ ವಿವರವಾಗಿ ಸಂಪಾದನೆ ಬಗ್ಗೆ ಹೇಳುತ್ತಾಳೆ. ಶಾರದಾ ಸಂತೋಷ ಪಡುತ್ತಾಳೆ. ಸೊಸೆಗೆ ಸಹಾಯ ಮಾಡಬೇಕು ಅಂದ್ಕೋತಾಳೆ. ಅತ್ತೆ ಸೊಸೆಯರು ಸೇರಿ ಸಾಯಂಕಾಲದ ವೇಳೆ ಎಲ್ಲರೂ ಬರುವ ಒಂದು ಜಾಗದ ಹತ್ತಿರ ಬಿಸಿ ಬಿಸಿಯಾಗಿ ಅಡಿಗೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಕತ್ತಲಾಗುತ್ತಾ ಇರುವಾಗ ಮನೆಗೆ ಹೋಗ್ತಾ ಇರುವ ರೈತರು ಅತ್ತೆ ಸೊಸೆಯರು ಸೇರಿ ಮಾಡ್ತಾ ಇರುವ ಬಿಸಿ ಬಿಸಿ ಅಡಿಗೆಗಳ ಘಮಘಮ ನೋಡಿ ಸಂಭ್ರಮ ಪಡುತ್ತಾ, ಅಮ್ಮ ಅನಾಮಿಕಾ, ಸಾಯಂಕಾಲದ ವೇಳೆಯಲ್ಲಿ ಹೊಲದ ದಡದಲ್ಲಿ ಬಿಸಿ ಬಿಸಿಯಾಗಿ ತಿಂಡಿ ಮಾಡಿ ಮಾರೋದು ಶುರು ಮಾಡಿದ್ಯಾ? ಬಹಳ ಸಂತೋಷ ತಾಯಿ, ನನಗೆ ಬಿಸಿ ಬಿಸಿಯಾಗಿ ಪಕೋಡ ಒಂದು ಪ್ಲೇಟ್ ಕೊಡು. ಹಾಗೆ ಚಿಕ್ಕಪ್ಪ ಎಂದು ಅನಾಮಿಕಾ ಬಿಸಿ ಬಿಸಿ ಪಕೋಡ ಕೊಡುತ್ತಾಳೆ. ಚಿನ್ನಯ್ಯ ಸಂಭ್ರಮದಿಂದ ತಿಂದು ಚೆನ್ನಾಗಿದೆ ಅಂತ ಹೇಳ್ತಾನೆ. ಹಾಗೆ ಒಬ್ಬರ ನಂತರ ಒಬ್ಬರು ಹಿಡಿಸಿದ್ದು ಬಿಸಿ ಬಿಸಿಯಾಗಿ ತಿಂತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಸಾಯಂಕಾಲ ಹೊಲದ ದಡದಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ಮಾರ್ತಾ ಇರುವ ಅನಾಮಿಕಳಿಗೆ ಒಳ್ಳೆ ಹೆಸರಿನ ಜೊತೆ ಸಂಪಾದನೆ ಕೂಡ ಬರುತ್ತದೆ. ಅದರಿಂದ ಪ್ರಕಾಶನಿಗೆ ಕಾಲೇಜ್ ಸ್ಟೋರ್ಗೆ ಕಳಿಸುತ್ತಾಳೆ. ಅಡವಿಟ್ಟ ತನ್ನ ಬೆಂಡೋಲೆಯನ್ನು ಬಿಡಿಸಿಕೊಂಡು ಬರ್ತಾಳೆ. ಎಲ್ಲರಿಗೂ ಹೊಸ ಬಟ್ಟೆ ತರಿಸುತ್ತಾಳೆ. ಮನೆಯಲ್ಲೇ ಈಗ ಸಂಭ್ರಮದಿಂದಿರುತ್ತದೆ. ಹಲೋ ಫ್ರೆಂಡ್ಸ್, ನನ್ನ ಪ್ರತಿ ಕಥೆಯಲ್ಲಿ ನನ್ನ ಮನಸ್ಸು, ನನ್ನ ದುಃಖ, ನನ್ನ ಕಷ್ಟ, ನನ್ನ ನೋವು ಎಲ್ಲವನ್ನು ನೋಡ್ತಾ ಕೇಳ್ತಾ ನನ್ನ ಜೊತೆಯಾಗಿದ್ದೀರಾ ಅಂತ ಅಂದುಕೊಂಡಾಗಲೇ ನನಗೆ ಬಲ ಬರುತ್ತೆ.
ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ನನ್ನ ಕಥೆಗಳ ಪ್ರಪಂಚ, ನನ್ನ ಜೀವನದಲ್ಲಿ ಒಂದು ಭಾಗ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ 1000 ಮಾತುಗಳ ಪ್ರೋತ್ಸಾಹವಂತದ್ದು. ಹೊಸ ಭಾವ, ಹೊಸ ಕಥೆಗಳು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನ್ನ ಆಸೆ. ಬೆಲ್ ಐಕಾನ್ ಒತ್ತಿ ನನ್ನ ಪ್ರಯಾಣದಲ್ಲೇ ಭಾಗಸ್ವಾಮಿಯಾಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಅನಾಮಿಕಳಿಗೆ ನಿಮ್ಮ ಪ್ರೇಮವನ್ನು ತೋರಿಸಿ, ನಿಮ್ಮ ಪ್ರೋತ್ಸಾಹವನ್ನು ನೀಡಿ. ಆನಂದ್ ಅವರೇ ಎಂದು ಮನೆ ಹೊರಗೆ ನಿಂತುಕೊಂಡ ಪ್ರಸಾದ್ ಕರೆಯುತ್ತಾನೆ. ಮನೆಯೊಳಗಿಂದ ಆನಂದ್ ಬರ್ತಾನೆ. ಪ್ರಸಾದ್ ಅವರೇ, ನೀವಾ? ಮನೆಯೊಳಗೆ ಬನ್ನಿ. ಇಬ್ಬರು ಮನೆಯೊಳಗೆ ಕೂತ್ಕೋತಾರೆ. ಏನ್ ಆಲೋಚಿಸಿದಿರಿ ಪ್ರಸಾದ್ ಅವರೇ? ಊರಿಗೆ ಹೋಗೋಣ ಅಂತ ಎಲ್ರೂ ನಿರ್ಣಯಿಸಿದೀವಿ ಆನಂದ್ ಅವರೇ. ಯಾವಾಗ ಹೋಗ್ತಾ ಇದ್ದೀರಾ? ನಾಳೆ ಅನ್ಕೋತಾ ಇದ್ದೀವಿ. ಈಗ ನಾವಿರ್ತಾ ಇರುವ ಮನೆಯ ಓನರ್ ಮಲ್ಲೇಶು ರಾತ್ರಿಗೆ ಬರ್ತೀನಿ ಅಂತ ಹೇಳಿದ್ದಾನೆ ಆನಂದ್ ಅವರೇ. ಲೆಕ್ಕ ನೋಡಿ ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ನಾಳೆ ಬೆಳಿಗ್ಗೆ ನಮ್ಮ ಊರಿನ ಬಸ್ ಹತ್ತುತ್ತೀವಿ. 11 ಗಂಟೆಗೆಲ್ಲ ಊರಲ್ಲಿರ್ತೀವಿ. ಬದುಕೋದಕ್ಕೆ ಊರಲ್ಲಿ ಯಾವ ಕೆಲಸವೂ ಸರಿಯಾಗಿ ಇಲ್ಲ ಅಂತಲ್ವಾ ಪ್ರಸಾದ್ ಅವರೇ ನೀವು ಸಿಟಿಗೆ ಬಂದಿದ್ದು? ಹೌದು ಆನಂದ್ ಅವರೇ, ಆದ್ರೆ ಏನ್ ಮಾಡೋಣ ಹೇಳಿ, ಇಲ್ಲಿ ನಮಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ. ವಾರದಲ್ಲಿ 3 ದಿನ ಮಾತ್ರ ಕೆಲಸವಿರುತ್ತೆ. ಉಳಿದ 4 ದಿನ ಮನೆ ಹತ್ರ ಖಾಲಿಯಾಗಿ ಇರ್ಬೇಕಾಗಿ ಬರುತ್ತೆ. ಅದಕ್ಕೆ ರೀ, ಇದ್ದದ್ದೋ ಇಲ್ಲದೋ ತಿಂದು ಊರಲ್ಲೇ ಇರ್ತೀವಿ. ಸರಿ ಪ್ರಸಾದ್ ಅವ್ರೆ, ರಾತ್ರಿಗೆ ನೀವೆಲ್ಲ ಸೇರಿ ನಮ್ಮನೆಗೆ ಊಟಕ್ಕೆ ಬನ್ನಿ. ಅಯ್ಯೋ ಯಾಕೆ? ಈ ರಾತ್ರಿಗೆ ಸರಿ ಹೋಗುವಷ್ಟು ಅಕ್ಕಿ ಬೇಳೆ ಸಾಮಾನಿದೆ. ಇದ್ರೆ ಇರ್ಲಿ ಬಿಡಿ, ಅದು ಮತ್ತೊಂದು ಹೊತ್ತಿಗೆ ಬರುತ್ತೆ. ಎಲ್ರೂ ಊಟಕ್ಕೆ ಬನ್ನಿ. ನೀವು ತುಂಬಾ ಒತ್ತಾಯ ಮಾಡ್ತಾ ಇದ್ದೀರಾ. ಮೇಲಾಗಿ ಈ ದಿನ ನಮ್ಮ ಮಗಳು ಹುಟ್ಟಿದ ದಿನ ಪ್ರಸಾದ್ ಅವ್ರೆ. ಹೌದಾ? ಈಗ ಹುಡುಗಿ ಮನೇಲಿದ್ದಾಳಾ? ಇಲ್ಲ ರೀ, ಫ್ರೆಂಡ್ಸ್ ಜೊತೆ ಸೇರಿ ಹೊರಗೆ ಹೋಗಿದ್ದಾಳೆ. ಈ ವರ್ಷಕ್ಕೆ ಡಾಕ್ಟರ್ ಓದು ಮುಗಿದಿದೆ ಅವಳಿಗೆ. ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು. ಸರಿ ಆನಂದ್ ಅವ್ರೆ, ನಾವು ಕುಟುಂಬದ ಜೊತೆ ರಾತ್ರಿ ಭೇಟಿ ಆಗ್ತೀವಿ. ಮರೆತು ಹೋಗದೆ ಎಲ್ರು ಬನ್ನಿ. ಹಾಯಾಗಿ ಮಾತಾಡ್ಕೊಂಡು ಹುಟ್ಟಿದ ದಿನನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ, ಸಂತೋಷವಾಗಿರೋಣ. ನೀವು ಮತ್ತೆ ಯಾವಾಗ ಭೇಟಿ ಆಗ್ತಿರೋ ಏನೋ. ಭೇಟಿ ಆಗೋದಂತೂ ಕಷ್ಟವೇ ಆನಂದ್ ಅವ್ರೆ. ಇನ್ನು ನಾನು ನಮ್ಮ ಹಳ್ಳಿ ಬಿಟ್ಟು ಸಿಟಿಗೆ ಬರಲ್ಲ, ಸಿಟಿನ ಬಿಟ್ಟು ನೀವು ಊರಿಗೆ ಬರಲ್ಲ. ಹಾಗಿದ್ದಾಗ ನಾವು ಹೇಗೆ ಭೇಟಿ ಆಗ್ತೀವಿ ಹೇಳಿ? ಯಾವಾಗ ಸ್ವಲ್ಪ ಅವಕಾಶವೂ ಇಲ್ಲ. ನಾನೇ ಯಾವುದೋ ಒಂದು ಸಮಯದಲ್ಲಿ ನನ್ನ ಕುಟುಂಬದ ಜೊತೆ ಸೇರಿ ನಿಮ್ಮ ಹಳ್ಳಿಗೆ ಬರ್ತೀನಿ ಬಿಡಿ. ಅದು ನಮ್ಮ ಅದೃಷ್ಟವೆಂದು ಭಾವಿಸ್ತೀವಿ. ನಿಮ್ಮನ್ನ ಅಪರೂಪವಾಗಿ ನೋಡ್ಕೋತೀವಿ. ಇನ್ನು ಹೋಗಿ ಬರ್ತೀನಿ ಎಂದು ಪ್ರಸಾದ್ ಅಲ್ಲಿಂದ ಹೊರಡುತ್ತಾನೆ. ಬಾಡಿಗೆ ಮನೆ ಜಗಲಿ ಮೇಲೆ ಕೂತ್ಕೊಂಡ ಅತ್ತೆ ಶಾರದಳ ಹತ್ತಿರಕ್ಕೆ ಸೊಸೆ ಅನಾಮಿಕಾ ಬರ್ತಾಳೆ. ಅತ್ತೆ, ಏನ್ ಸೊಸೆ? ತಿರುಗಿ ಊರಿಗೆ ಹೋಗೋದು ನಂಗೆ ಇಷ್ಟವಿಲ್ಲ ಅತ್ತೆ. ನಂಗೆ ಮಾತ್ರ ಇಷ್ಟ ಇದೆಯಾ? ನಂಗೂ ಇಷ್ಟವಿಲ್ಲ ಸೊಸೆ. ಆದ್ರೆ ನಿಮ್ಮ ಮಾವಯ್ಯ ಊರಿಗೆ ಹೋಗೋಣ ಅಂತ ಪಟ್ಟು ಹಿಡಿದಿದ್ದಾರಲ್ಲ, ಮತ್ತೆ ಮಾವಯ್ಯನ್ಗೆ ಅರ್ಥವಾಗಿ ಹೋಗಿ ಹೇಳಿ ಅತ್ತೆ. ಯಾರು ಎಷ್ಟು ಹೇಳಿದ್ರು ನಿಮ್ಮ ಮಾವಯ್ಯ ಕೇಳಿಸ್ಕೊಳಲ್ಲಮ್ಮ. ನಾವು ಊರಿಗೆ ಹೋಗ್ಲೇಬೇಕಾಗತ್ತೆ. ಅಲ್ಲೇ ಇದ್ದಾಗ ತಿಂದ್ಬಿಟ್ಟು ಇಲ್ದಿದ್ದಾಗ ಹಸುವಿನಿಂದ ಹಾಗೆ ಮಲಗಬೇಕು. ಅದಲ್ಲ ಅತ್ತೆ, ಊರಲ್ಲಿ ಕೆಲಸ ಇಲ್ಲ ಅಂತ ತಾನೇ ನಾವು ಈ ಪಟ್ಟಣಕ್ಕೆ ಬಂದಿದ್ದು. ನೀನ್ ಹೇಳಿದ್ದು ನಿಜನೇ ಅಮ್ಮ, ಆದ್ರೆ ಏನ್ ಮಾಡೋಣ ಹೇಳು? ನಾವು ಖಚಿತವಾಗಿ ಮಾತಾಡಿದ್ರೆ ನಾನು ನನ್ನ ಮಗ ಊರಿಗೆ ಹೊರಟೋಗ್ತೀವಿ, ನೀವು ಅತ್ತೆ ಸೊಸೆಯರು ಇಲ್ಲೇ ಇರಿ ಅಂತ ಹೇಳ್ತಾರೆ. ಆಗ ಏನ್ ಮಾಡೋಣ ನೀನೇ ಹೇಳು? ಮಾವಯ್ಯ ಅವರು ಎಲ್ಲಿದ್ರು ನಾವು ಕೂಡ ಅಲ್ಲೇ ಇರ್ಬೇಕಲ್ವಾ ಅತ್ತೆ? ಅದಕ್ಕೆ ಅಲ್ವಾ ಮತ್ತೆ ನಾವು ಕೂಡ ಅವ್ರ ಜೊತೆ ಸೇರಿ ಹಳ್ಳಿಗೆ ಹೋಗ್ಲೇಬೇಕು ಎಂದು ಅತ್ತೆ ಸೊಸೆಯರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಇನ್ನು ಕೂಲಿಗಳ ಅಡ್ಡದ ಹತ್ತಿರ ರಮೇಶ್, ವಿನಯ್ ಇರುತ್ತಾರೆ. ಇವರಿಬ್ರು ಒಳ್ಳೆ ಸ್ನೇಹಿತರು. ಯಾರಾದ್ರೂ ಕೆಲ್ಸಕ್ಕಾಗಿ ಕರೀತಾರೆ ಏನೋ ಒಂದು ಆಸೆಯಿಂದ ನೋಡ್ತಾ ಇರ್ತಾರೆ. ವಿನಯ್, ನೋಡ್ತಾ ಇದ್ರೆ ನನಗೆ ಈ ದಿನ ಕೆಲಸ ಸಿಕ್ಕೋ ಹಾಗಿಲ್ಲ. ಸಿಕ್ಕಿದ್ರೆ ಆನಂದ, ಸಿಕ್ಕದೆ ಇದ್ರೆ ದುಃಖ. ಅದಕ್ಕೂ ಹೆಚ್ಚಾಗಿ ನಾವೇನ್ ಮಾಡೋದೇನಿದೆ, ಅಷ್ಟೇ ಬಿಡು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಬ್ಬ ದೊಡ್ಡವನು ಬಂಡಿ ಮೇಲೆ ಬರ್ತಾನೆ. ಹೇಳಿ ಸರ್, ಯಾವ ಕೆಲಸವಿದೆ? ನಾವಿಬ್ರು ಇದ್ದೀವಿ ಸರ್. ಇಬ್ಬರು ಬೇಡಪ್ಪ, ಒಬ್ರು ಸಾಕು. ಅದು ಕೂಡ ದೊಡ್ಡ ಕೆಲಸವೇನಲ್ಲ, 1 ಗಂಟೆ ಇದೆ ಅಷ್ಟೇ. ನಮ್ಮ ವಿನಯ್ ಬರ್ತಾನೆ, ಕರ್ಕೊಂಡು ಹೋಗಿ ಸರ್. ನೀನೇ ಹೋಗೋ, 2 ದಿನದಿಂದ ನಿಂಗೆ ಕೆಲಸವೇನು ಸಿಕ್ಕಿಲ್ವಲ್ಲ. ನೀನೇ ಮಾಡ್ಕೊಳ್ಳೋ. ಹೇಗೋ ನಾನು ನಾಳೆ ಊರಿಗೆ ಹೊರಟೋಗ್ತಾ ಇದ್ದೀನಲ್ಲ. ಸರಿಯಪ್ಪ, ನೀನು ಮನೆಗೆ ಹೋಗು. ಕೆಲಸ ಮಾಡಿಕೊಂಡು ನಾನು ಮನೆಗೆ ಬರ್ತೀನಿ. ಹಾಗೆ ಕಣೋ ಎಂದು ರಮೇಶ್ ಮನೆಗೆ ಹೊರಟು ಹೋಗುತ್ತಾನೆ. ವಿನಯ್ ಆ ದೊಡ್ಡವನ ಜೊತೆ ಸೇರಿ ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತದೆ. ರಾತ್ರಿ ಎಲ್ಲರೂ ಸೇರಿ ಆನಂದ್ ಅವರ ಮನೆಗೆ ಹೋಗುತ್ತಾರೆ. ಕುಟುಂಬ ಸಭ್ಯರ ಜೊತೆ ಮಾಲಿನಿ ಅಂದವಾಗಿ ತಯಾರಾಗಿರುತ್ತಾಳೆ. ಎಲ್ರೂ ಶುಭಾಕಾಂಕ್ಷೆಗಳು ಹೇಳುತ್ತಾರೆ. ಆಗ ಮಾಲಿನಿಯ ತಾಯಿ ಅಪರ್ಣ ಅನಾಮಿಕಳನ್ನ ಕರೆದುಕೊಂಡು ಕಿಚನ್ ಒಳಗೆ ಹೋಗ್ತಾಳೆ. ಹೇಳಿ ಅಮ್ಮನವ್ರೆ, ಅನಾಮಿಕಾ, ನಿನಗೆ ನಾಟಿ ಕೋಳಿ ಸಾರು ಜೋಳದ ರೊಟ್ಟಿ ಮಾಡಕ್ ಬರುತ್ತಲ್ವಾ?
ಚೆನ್ನಾಗಿ ಮಾಡ್ತೀನಿ. ಹಾಗಾದ್ರೆ ಮಾಡು ಅನಾಮಿಕಾ, ನಾನು ಮಿಕ್ಕ ಅಡಿಗೆನ ನೋಡ್ಕೋತೀನಿ ಎಂದು ಅಪರ್ಣ ಹೇಳಿ ಹೊರಟು ಹೋಗುತ್ತಾಳೆ. ಅನಾಮಿಕಾ ನಾಟಿ ಕೋಳಿ ಸಾರು, ಜೋಳದ ರೊಟ್ಟಿ ಚಕಚಕ ಮಾಡ್ತಾ ಇರ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಒಂದು ಅರ್ಧ ಗಂಟೆಯ ನಂತರ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ತಿನ್ನೋದಕ್ಕೆ ಕೂತ್ಕೋತಾರೆ. ಅಮ್ಮನವ್ರೆ, ನೀವು ಕೂಡ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ನಾವು ಆಮೇಲೆ ತಿನ್ನೋಣ ಅನಾಮಿಕಾ. ಸರಿ ಅಮ್ಮನವ್ರೆ ಎಂದು ಎಲ್ಲರಿಗೂ ನಾಟಿ ಕೋಳಿ ಸಾರು, ಜೋಳದ ರೊಟ್ಟಿ ಹಾಕುತ್ತಾಳೆ. ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ. ಮಾಲಿನಿ ಬಹಳ ಸಂತೋಷ ಪಡ್ತಾಳೆ. ವಾವ್ ಅತ್ತಿಗೆ, ನಾಟಿ ಕೋಳಿ ಸಾರು ಜೋಳದ ರೊಟ್ಟಿ ಕಾಂಬಿನೇಷನ್ ಸೂಪರ್. ನಿನ್ಗೆ ಹಿಡಿಸ್ತಾ ಮಾಲಿನಿ? ನನ್ಗೆ ಎಲ್ಲ ಅತ್ತಿಗೆ, ಎಲ್ರಿಗೂ ಹಿಡಿಸಿದೆ, ಬೇಕು ಅಂದ್ರೆ ನೋಡು ಎಂದು ಸಾರಿಲ್ಲದ ಖಾಲಿ ಪಾತ್ರೆ ತೋರಿಸುತ್ತಾಳೆ. ನೋಡ್ತಿ ಅತ್ತಿಗೆ, ನಾಟಿ ಕೋಳಿ ಸಾರು ಜೋಳದ ರೊಟ್ಟಿ ಎಲ್ಲ ಆಗೋಯ್ತು. ಹೌದು ತಾಯಿ, ಎರಡು ತುಂಬಾ ಚೆನ್ನಾಗಿತ್ತು. ಮೊದಲೇ ಇದು ಚಳಿಗಾಲ, ಬಿಸಿ ಬಿಸಿ ನಾಟಿ ಕೋಳಿ ಸಾರು ಜೋಳದ ರೊಟ್ಟಿ ಮಾಡಿ ಮಾರಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಹೌದು ಅದಕ್ಕೆ ಡ್ಯಾಡಿ ಕರೆಕ್ಟ್ ಆಗಿ ಹೇಳಿದ್ದಾರೆ. ರೋಡ್ ಪಕ್ಕದಲ್ಲಿ ಒಂದು ಒಳ್ಳೆ ಜಾಗ ನೋಡ್ಕೊಂಡು ಜೋಳದ ರೊಟ್ಟಿ ವಿತ್ ನಾಟಿ ಕೋಳಿ ಸಾರು ಅಥವಾ ನಾಟಿ ಕೋಳಿ ಸಾರು ಜೊತೆಗೆ ಜೋಳದ ರೊಟ್ಟಿ ಅಂತ ಬರೆದು ಮಾರಾಟ ಮಾಡೋದಿಗೆ ನಾಟಿ ಕೋಳಿ ಸಾರಿನಿಂದ ಘಮಘಮ ಅಂತ ಇರುವ ಜೋಳದ ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ಬರ್ತಾರೆ. ಹೌದು ಅನಾಮಿಕಾ, ಹೇಗೂ ನಿನಗೆ ಜೋಳದ ರೊಟ್ಟಿ ನಾಟಿ ಕೋಳಿ ಸಾರು ಮಾಡೋಕ್ ಬರುತ್ತಲ್ಲ, ತಡ ಮಾಡದೆ ನಾಳೆಯಿಂದನೇ ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ಅಂತ ಮಾರ್ಲಿಕ್ಕೆ ಶುರು ಮಾಡು. ಪ್ರಸಾದ್ ಅವರೇ, ಇನ್ನು ನೀವು ಊರಿಗೆ ಹೋಗಬೇಕಾದ ಅಗತ್ಯವಿಲ್ಲ, ಇಲ್ಲೇ ಇರಿ, ನಿಮಗ್ ಕೂಡ ಒಳ್ಳೆ ದಿನ ಬರುತ್ತೆ. ಹೌದು ಶಾರದತ್ಗೆ, ನಿನ್ನ ಸೊಸೆ ಅನಾಮಿಕಳ ಕೈಯಲ್ಲಿ ಅದ್ಭುತವಾದ ಅಡಿಗೆ ಎನ್ನುವ ಕಲೆ ಇದೆ. ಅದು ನಿಮ್ಮ ಕುಟುಂಬವನ್ನು ಕಾಪಾಡುತ್ತೆ. ಊರಿಗೆ ಹೋಗುವ ಆಲೋಚನೆ ಬಿಟ್ಬಿಡಿ. ನಾನು ಕೂಡ ಅದೇ ಮಾತು ಹೇಳ್ತಾ ಇದ್ದೀನಿ ಅಮ್ಮನವರೇ. ಬದುಕೋದಿಕ್ಕಾಗಿ ಸಿಟಿಗೆ ಬಂದ್ವಿ, ಇಲ್ಲೇ ಏನೋ ಕೆಲಸ ಮಾಡ್ಕೊಂಡು ಇರೋಣ ಅಂತ ಹೇಳಿದ್ರು. ನಮ್ಮ ಮಾವಯ್ಯ ಕೇಳಿಸ್ಕೊತಾ ಇಲ್ಲ. ಆನಂದ್ ಅವರೇ, ನೀವು ಹೇಳಿದ ಆಲೋಚನೆ ಏನೋ ಚೆನ್ನಾಗಿದೆ, ಆದ್ರೆ ಬಂಡವಾಳಕ್ಕೆ. ಪ್ರಸಾದ್ ಅವರೇ, ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವ್ಯಾಪಾರಕ್ಕೆ ಬೇಕಾದಷ್ಟು ಬಂಡವಾಳ ನಾನು ಹಾಕ್ತೀನಿ. ಬಂದ ಲಾಭದಲ್ಲಿ 20 ರೂಪಾಯಿ ತಗೋತೀನಿ, ಮಿಕ್ಕ 80 ರೂಪಾಯಿ ನಿಮ್ಗೆ ಇರುತ್ತಲ್ಲ. ಏನಂತೀಯ ಶಾರದಾ? ಸೊಸೆ ಒಪ್ಕೊಳ್ಳಿ ಅತ್ತೆ. ಮಾವಯ್ಯ ಹೇಳಿದ ಹಾಗೆ ಈ ಚಳಿಗಾಲದಲ್ಲಿ ನಾಟಿ ಕೋಳಿ ವಿತ್ ಜೋಳದ ರೊಟ್ಟಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಎಲ್ರೂ ಒಟ್ಟಾಗಿ ಮಾಡೋಣ. ಆನಂದ್ ಸರ್ ಹೇಳಿದ್ದು ಕೂಡ ಚೆನ್ನಾಗಿದೆ. ಒಪ್ಕೊಳ್ಳಿ ಮಾವಯ್ಯ, ನಮಗೂ ಒಳ್ಳೆ ದಿನ ಬರುತ್ತೆ. ಸರಿ ಅಮ್ಮ ಸೊಸೆ, ನೀನ್ ಹೇಳಿದ ಹಾಗೆ ಎಲ್ರೂ ಸೇರಿ ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವ್ಯಾಪಾರ ಶುರು ಮಾಡೋಣ. ಈ ಮಾತಂದ್ರಿ ಚೆನ್ನಾಗಿದೆ. ಇನ್ನು ನಾವು ಹೊರಡ್ತೀವಿ ಆನಂದ್ ಅವರೇ. ಹೊರಗೆ ತುಂಬಾ ಚಳಿ ಇದೆ, ಎಲ್ಲಿಗೆ ಹೋಗ್ತೀರಾ? ಈ ರಾತ್ರಿಗೆ ಇಲ್ಲೇ ಇದ್ಬಿಡಿ. ನಾಳೆಯಿಂದ ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವ್ಯಾಪಾರದಲ್ಲಿ ಬ್ಯುಸಿಯಾಗಿರ್ತೀರಾ ಅಂದ ಆನಂದನ ಮಾತನ್ನು ಪ್ರಸಾದ್ ಇಲ್ಲ ಅನ್ನಲಾರದೆ ಹೋಗುತ್ತಾನೆ. ಆ ರಾತ್ರಿಗೆ ಅಲ್ಲೇ ಇರ್ತಾರೆ. ಮಾರನೇ ದಿನ ಆನಂದನ ಹತ್ತಿರ ಪ್ರಸಾದ್ ದುಡ್ಡನ್ನು ತೆಗೆದುಕೊಂಡು ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವ್ಯಾಪಾರ ಮಾಡಲಿಕ್ಕೆ ಬೇಕಾದಷ್ಟು ಪಾತ್ರೆಗಳು, ಮಸಾಲೆ ಸಾಮಾನುಗಳು, ಜೋಳದ ರೊಟ್ಟಿ ಮಾಡಲಿಕ್ಕೆ ಬೇಕಾದ ಹಿಟ್ಟನ್ನು ಎಲ್ಲವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಆ ದಿನ ಸಾಯಂಕಾಲ ರೋಡ್ ಪಕ್ಕದಲ್ಲಿ ಒಂದು ಒಳ್ಳೆಯ ಜಾಗವನ್ನು ನೋಡಿಕೊಂಡು ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ. ಅಮ್ಮ ಸೊಸೆ, ನೀನ್ ಹೇಳಿದ ಹಾಗೆ ಜೋಳದ ರೊಟ್ಟಿ ವ್ಯಾಪಾರ ಶುರು ಮಾಡಿದ್ವಿ, ಆದ್ರೆ ಏನಕ್ಕೆ ಎಷ್ಟು ದರ ಅಂತ ನಾವು ಆಲೋಚಿಸಲೇ ಇಲ್ವಲ್ಲ. ಹೌದು ಮಾವಯ್ಯ, ವ್ಯಾಪಾರದ ಬಗ್ಗೆ ಮಾತಾಡ್ಕೊಳ್ತಾ ನಿಜವಾದ ವಿಷಯ ನಾವು ಮರ್ತೇ ಹೋದ್ವಿ. ಯಾರಾದ್ರೂ ಬಂದು ಕೇಳಿದ್ರೆ ಏನ್ ಹೇಳೋಣ? ನೀನೇ ಆಲೋಚಿಸು ಸೊಸೆ. ಅತ್ತೆ, 1 ಕಪ್ ನಾಟಿ ಕೋಳಿ ಸಾರು, 2 ಜೋಳದ ರೊಟ್ಟಿ, 50 ರೂಪಾಯಿ ಇಡೋಣ. ಅಷ್ಟು ರೇಟ್ ಇಟ್ರೆ ಯಾರಾದ್ರೂ ತಿನ್ನೋದಕ್ಕೆ ಬರ್ತಾರ ಸೊಸೆ? ಅತ್ತೆ, ನೀವೇ ಆಲೋಚಿಸಿ. ಬೆಳಿಗ್ಗೆ ತಿಂಡಿ ತಿಂದ್ರು 30 ರೂಪಾಯಿ, ಸಾಯಂಕಾಲ ಬಜ್ಜಿ ತಿಂದ್ರು 30 ರೂಪಾಯಿ. ನಾಟಿ ಕೋಳಿ ಸಾರಿನ ಜೊತೆಗೆ 2 ರೊಟ್ಟಿ ಕೂಡ ಕೊಡುವಾಗ 50 ರೂಪಾಯಿ ಕೊಡೋದು ತಪ್ಪೇನಲ್ಲ. ಸಿಂಗಲ್ ಜೋಳದ ರೊಟ್ಟಿ 10 ರೂಪಾಯಿ, 1 ಕಪ್ ನಾಟಿ ಕೋಳಿ ಸಾರು 30 ರೂಪಾಯಿ. ಹಾಗೆ ಸೊಸೆ, ಮಾವಯ್ಯ ಅವರು ಬಂದವರಿಗೆ ಏನ್ ಬೇಕೋ ನೋಡ್ಕೋತಾರೆ. ನಾನಂತೂ ಚಕಚಕ ಜೋಳದ ರೊಟ್ಟಿ ನಾಟಿ ಕೋಳಿ ಸಾರು ಮಾಡ್ತೀನಿ. ಸರಿಯಮ್ಮ. ಅನಾಮಿಕಾ ಶುರು ಮಾಡಿದ್ದ ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವಾಸನೆ ಗಮ್ಮಂತ ಬರ್ತಾ ಇರುತ್ತೆ. ಆನಂದ ತನ್ನ ಕುಟುಂಬದ ಜೊತೆ ಅಲ್ಲಿಗೆ ಬರುತ್ತಾನೆ. ಬನ್ನಿ ಅಂತ ಕರೆದ ತಕ್ಷಣ ಬೇಗನೆ ಬಂದ್ಬಿಟ್ರಿ, ಬಹಳ ಸಂತೋಷ ಸಾರು. ಪ್ರಸಾದ್ ಅವರೇ, ನಮ್ಮ ಮಗಳು ಮಾಲಿನಿ ಕೈ ಬಹಳ ಒಳ್ಳೇದು. ಆಕೆ ಕೈಯಿಂದ ಏನು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ, ಅದೃಷ್ಟ ಕಲಿತು ಬರುತ್ತೆ. ಅದಕ್ಕೆ ಮೊದಲ ಪ್ಲೇಟು ನನ್ನ ಮಗಳಿಗೆ ಕೊಡಿ. ತಪ್ಪದೆ ಸಾರ್ ಎನ್ನುತ್ತಾ 1 ಪ್ಲೇಟ್ನಲ್ಲಿ 1 ಕಪ್ ನಾಟಿ ಕೋಳಿ ಸಾರು, 2 ಜೋಳದ ರೊಟ್ಟಿಯನ್ನು ಹಾಕಿ ಕೊಡುತ್ತಾಳೆ. ಎಷ್ಟಮ್ಮ ಅನಾಮಿಕಾ? 50 ರೂಪಾಯಿ ಸಾರ್ ಎಂದು ಹೇಳುತ್ತಾಳೆ ಅನಾಮಿಕಾ. ಆನಂದಂ ಆ ದುಡ್ಡನ್ನು ಕೊಟ್ಟರು. ಹಾಗೆ ಆ ಚಳಿಯಲ್ಲಿ ಶುರು ಮಾಡಿದ ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವ್ಯಾಪಾರ
3 ಹೂವಿಗೆ 6 ಕಾಯಿಯ ಹಾಗೆ ಸಾಗುತ್ತಾ ಅವರಿಗೆ ಎಲ್ಲಿಲ್ಲದ ಆನಂದವನ್ನು ತರುತ್ತದೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.